ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಟ್ರೇಡ್ ಕಿಂಗ್, ನಾನು ಕನ್ನಡಿಗ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಮಂಡೇ ಟ್ರೇಡಿಂಗ್ ಪ್ಲ್ಯಾನ್ ಏನು, ನಾವು ಟ್ರೇಡಿಂಗ್ ಸೆಟಪ್ನ ಏನು ಮಾಡ್ಕೋಬೇಕು ಆಫ್ಟರ್ ಮಂತ್ಲಿ ಎಕ್ಸ್ಪೈರಿಲಿ ಕೊನೆ ವೀಕ್ ಎಕ್ಸ್ಪೈರಿ, ಈ ವೀಕ್ ಎಕ್ಸ್ಪೈರಿ ಆದಮೇಲೆ ಮತ್ತೆ ನಾಡಿದ್ದೆ ನಿಫ್ಟಿ ಟ್ಯೂಸ್ಡೇ ಎಕ್ಸ್ಪೈರಿ ಮತ್ತು ಸೆನ್ಸೆಕ್ಸ್ ಥರ್ಸ್ಡೇ ಎಕ್ಸ್ಪೈರಿ. ಈ ಎಕ್ಸ್ಪೈರಿ ಟೈಮಲ್ಲಿ ನಾವು ಹೇಗೆ ಟ್ರೇಡ್ ಪ್ಲ್ಯಾನ್ ಮಾಡ್ಕೋಬೇಕು, ಸೆಟಪ್ನ ನಾವು ಹೆಂಗೆ ಮಾಡ್ಕೋಬೇಕು, ಕಂಪ್ಲೀಟಾಗಿ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ನ ಕೊಡ್ತೀನಿ. ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಷನ್, ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ, ಪ್ಯೂರ್ಲಿ ಎಜುಕೇಷನ್. ಇದು ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಅಲ್ಲ. ಸೊ ನಿಮ್ಗೆ ಯಾರಿಗಾದರೂ ನಿಮ್ಮ ಬೈ ಮತ್ತು ಸೆಲ್ ಮಾಡಬೇಕು ಅನ್ನೋದು ಇದ್ದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರೇನು ಹೇಳ್ತಾರೆ ಫಾಲೋ ಮಾಡಿ. ಇದು ಓನ್ಲಿ ಫಾರ್ ಪ್ಯೂರ್ಲಿ ಎಜುಕೇಷನ್. ಓಕೆ, ನಿಮ್ಗೆ ಯಾರಿಗಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋಕ್ಕಿದ್ರೆ ಇಷ್ಟ ಇದ್ದರೆ ಸೊ ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ನಿಮಗೆ ನಾನು ಟ್ರೇಡ್ ಮಾಡೋ ಟೈಮಲ್ಲಿ ನಿಮಗೂ ಫ್ರೀ ಅಪ್ಡೇಟ್ಸ್ನ ಕೊಡ್ತೀನಿ. ಬನ್ನಿ, ಮಂಡೇ ಮಾರ್ಕೆಟ್ ಅನಾಲಿಸಿಸ್ ಹೇಗಿರ್ತದೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸೊ ನಾನು ತೊಗೊಂಡಿರೋದು ನಿಫ್ಟಿ 50 ಚಾರ್ಟು, ಮತ್ತು ನಾನು ಏನೆಲ್ಲ ರೆಡ್ ಕಲರ್ ಲೈನ್ ಇಟ್ಕೊಂಡಿದ್ದೀನಿ ಅದು ಮೇಜರ್ ಸಪೋರ್ಟ್ ಮತ್ತು ಮೇಜರ್ ರೆಸಿಸ್ಟೆನ್ಸ್ ಲೈನ್. ಏನೆಲ್ಲ ಬ್ಲೂ ಕಲರ್ ಲೈನ್ ಇಟ್ಕೊಂಡಿದ್ದೀನಿ ಅದೆಲ್ಲ ಮೈನರ್ ಸಪೋರ್ಟ್ ಮತ್ತು ಮೈನರ್ ರೆಸಿಸ್ಟೆನ್ಸ್ ಲೈನ್. ಸೊ ಇವಾಗ ನಾವು ಒನ್ ಡೇ ಕ್ಯಾಂಡಲಲ್ಲಿ ಇದನ್ನು ನೋಡ್ತಾ ಇರಬೇಕಾದ್ರೆ ಏನಾಗಿದೆ, ಒಂದು ದೊಡ್ಡದು ಥರ್ಸ್ಡೇ ಇಂಡಿಸಿಷನ್ ಕ್ಯಾಂಡಲ್ ಆಯಿತು. ಸೊ ಅದಾದಮೇಲೆ ಅದಕ್ಕಿಂತ ಚಿಕ್ಕದು ಇಂಡಿಸಿಷನ್ ಕ್ಯಾಂಡಲ್ ಆಗಿದೆ. ಸೊ ಈ ಕ್ಯಾಂಡಲನ್ನು ಬೇರಿಶ್ ಇನ್ಸೈಡ್ ದಿ ಕ್ಯಾಂಡಲ್ ಅಂತ ನಾವು ಕರಿತೀವಿ. ಸೊ ಈ ಥರ ಇದ್ದಾಗ ನಾವು ನಾಳೆ ಟ್ರೇಡ್ ಪ್ಲ್ಯಾನ್ನ ಹೇಗೆ ಮಾಡಬೇಕು ಅಂದರೆ, ನೋಡಿ ನಾನು 5 ಮಿನಿಟ್ಸ್ಗೆ ಸ್ವಿಚ್ ಮಾಡ್ತೀನಿ. ನಾನು ಯಾಕೆಂದರೆ 5 ಮತ್ತು 15 ಮಿನಿಟ್ಸಲ್ಲೇ ನಾನು ಜಾಸ್ತಿ ಟ್ರೇಡ್ ಮಾಡೋದು. ನಾನೊಬ್ಬ ಸ್ಕ್ಯಾಲ್ಪರು. ನಾನೇನೇ ಟ್ರೇಡ್ ತೊಗೊಂಡ್ರು 10 ನನ್ನ ಮಿನಿಮಮ್ ಪಾಯಿಂಟು, 20 ನಂದು ಮ್ಯಾಕ್ಸಿಮಮ್ ಪಾಯಿಂಟು, ಡಿಪೆಂಡ್ಸ್ ಆನ್ ಮಾರ್ಕೆಟ್. ಆಮೇಲೆ ಟ್ರೇಲಿಂಗ್ ಮಾಡ್ತೀನಿ. ಸೊ ನಾನು 10 ಮತ್ತು 20ಗೆಲ್ಲ ಟ್ರೇಲಿಂಗ್ ಸ್ಟಾಪ್ ಲಾಸ್ನ ಹಿಡ್ಕೊ ಹೋಗ್ತೀನಿ. ಸೊ ಇದು 5 ಮಿನಿಟ್ಸ್ ಚಾರ್ಟ್ ಹಾಕ್ಕೊಂಡಿದ್ದೀನಿ. ಸೊ ಮತ್ತು ಇಲ್ಲಿ ನಾನು ಬ್ಲೂ ಕಲರ್ ಲೈನ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಾಳೆ ಮಾರ್ಕೆಟ್ ಪ್ಲ್ಯಾನ್ ಏನು ಮಾಡಬೇಕು? ಮಾರ್ಕೆಟ್ ಪ್ಲ್ಯಾನ್ ಏನಪ್ಪ ಅಂದರೆ, ನೀವು ಯಾರೆಲ್ಲ ನಾಳೆ ನಾನು ಇಷ್ಟೊಂದು ಸಪೋರ್ಟು ಇಷ್ಟೊಂದು ರೆಸಿಸ್ಟೆನ್ಸ್ ನಿಮಗೆ ಕಾಣುತ್ತೆ ಅಂದರೆ, ನಾನು ಲಾಂಗ್ ಟರ್ಮ್ವರೆಗೂ ನನ್ನ ಕಾಲಾಗಲಿ ಪುಟ್ಟಾಗಲಿ ನಾನು ಹೋಲ್ಡ್ ಮಾಡಲ್ಲ. ಏನಕ್ಕೆ ಅಂದರೆ, ನಾನು ಪ್ಯೂರ್ಲಿ ಸ್ಕ್ಯಾಲ್ಪರ್ ಆ್ಯಂಡ್ ಪ್ಯೂರ್ಲಿ ಸ್ಕ್ಯಾಲ್ಪ್ ಟ್ರೇಡ್ ಅಷ್ಟೇ ನಾನು ಮಾಡೋದು. ಸೊ ಅದಕ್ಕೋಸ್ಕರ ನಾನು ನನಗೆ ತಕ್ಕಂತೆ ನಾನು ಹಾಕ್ಕೊಂಡಿದ್ದೀನಿ. ನೀವು ನಿಮಗೆ ಬೇಕು, ನಾನು ಸುಮ್ಮನೆ ಜಾಸ್ತಿ ಹೊತ್ತೆಲ್ಲ ಹೋಲ್ಡ್ ಮಾಡಲ್ಲ ಅನ್ನೋದಾದರೆ ನೀವು ನನ್ನ ಸಪೋರ್ಟು ರೆಸಿಸ್ಟೆನ್ಸ್ನ ಯೂಸ್ ಮಾಡಿ. ಸೊ ಇದು ನಿಫ್ಟಿ 50 ಚಾರ್ಟು. ಈ ನಿಫ್ಟಿ 50 ಚಾರ್ಟಲ್ಲಿ ಮಂಡೇ ಟ್ರೇಡ್ ಏನು ಮಾಡಬೇಕು? ಸೊ ಟ್ಯೂಸ್ಡೇ ಮಂತ್ಲಿ ಎಕ್ಸ್ಪೈರಿ ಮುಗೀತು, ವೀಕ್ಲಿ ಎಕ್ಸ್ಪೈರಿನೂ ಮುಗೀತು. ವೀಕ್ಲಿ ಎಕ್ಸ್ಪೈರಿ ಅಂದರೆ ಮಂತ್ ಎಂಡ್ ವೀಕ್ಲಿ ಎಕ್ಸ್ಪೈರಿ ಮುಗೀತು. ಸೊ ಮಂತ್ ಎಂಡ್ ವೀಕ್ಲಿ ಎಕ್ಸ್ಪೈರಿ ನಮ್ಗೆ ಏನೆಲ್ಲ ಕಾಟ ಕೊಡ್ತು, ನಮ್ಗೆ ಯಾವ ರೀತಿ ತೊಗೊಂಡಿದ್ದು ಎಲ್ಲ ಡಿಕೆ ಮಾಡ್ತು, ಎಲ್ಲ ಕಂಪ್ಲೀಟಾಗಿ ನೀವು ಫ್ರೈಡೇ ಯಾರೆಲ್ಲ ಟ್ರೇಡ್ ತೊಗೊಂಡಿದ್ದೀರಿ ಅವರೆಲ್ಲರಿಗೂ ಗೊತ್ತಾಗಿದೆ. ಸೊ ಇದು ನಮಗೆ ಟ್ಯೂಸ್ಡೇ ಎಕ್ಸ್ಪೈರಿ ಇರೋದ್ರಿಂದ ನಾಳೆಗೆ ಕಂಪ್ಲೀಟಾಗಿ ಮಾರ್ಕೆಟು ಫ್ರೈಡೇ ಏನು ಮಾಡ್ತು ಅದೇ ಥರ ಮಾಡೋ ಚಾನ್ಸಸ್ 100ಕ್ಕೆ 100% ಇದೆ. ಸೊ ಅದಕ್ಕೋಸ್ಕರ ಇವಾಗ ನಾವು ನಾಳೆ ಟ್ರೇಡ್ ಏನು ಮಾಡಬೇಕು, ಟ್ರೇಡಿಂಗ್ ಪ್ಲ್ಯಾನ್ ಮಾಡಬೇಕು. ಒಂದು ಏನಾದರೂ ನೀವು 5ರಿಂದ 10 ಪಾಯಿಂಟು ಸ್ಕ್ಯಾಲ್ಪ್ ಮಾಡ್ತೀನಿ ಅಂದರೆ ಮಾತ್ರ, ಈಗ ನಾನೀಗ ಹೇಳ್ಕೊಡ್ತಾ ಇದ್ದೀನಲ್ಲ ಅದನ್ನು ತಗೊಳ್ಳಿ. ನೀವು ಲಾಂಗ್ ಮಾಡ್ತೀನಿ ಅಂದರೆ ಅದಕ್ಕೂ ಹೇಳ್ತೀನಿ. ಸೊ ನೀವು 5ರಿಂದ 10 ಪಾಯಿಂಟು ಯಾರೆಲ್ಲ ಸ್ಕ್ಯಾಲ್ಪ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಿ, ಸೊ ಅವ್ರಿಗೆ ಕಂಪ್ಲೀಟಾಗಿ ಏನಪ್ಪ ಅಂದರೆ, ಈ ಝೋನ್ ಬ್ರೇಕ್ಔಟ್ ಆದಮೇಲೆ ಮಾರ್ಕೆಟು ಒಂದು ಸಣ್ಣದೊಂದು ಫಸ್ಟ್ ಕ್ಯಾಂಡಲ್ 5 ಮಿನಿಟ್ಸ್ ಕ್ಯಾಂಡಲ್ ಆಗುತ್ತೆ. ಆ 5 ಮಿನಿಟ್ಸ್ ಕ್ಯಾಂಡಲ್ ಆದಮೇಲೆ ಮತ್ತೆ ರಿಟರ್ನ್ ಬರಬೇಕಾದ್ರೆ ಈ ಫಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಮಾಡಬೇಕಾದ್ರೆ
ನೀವು ಈ ನಂದು ಒಂದು ಮೈನರ್ ಸಪೋರ್ಟ್ ಲೈನ್ ಇದೆಯಲ್ಲ ಅಲ್ಲಿಗೆ ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ, ಮತ್ತು ಈ ನನ್ನ ಮೇಜರ್ ಸಪೋರ್ಟ್ ಇದು ಲೈನ್ ಇದೆಯಲ್ಲ ಅಲ್ಲಿಗೆ ಸೆಕೆಂಡ್ ಟಾರ್ಗೆಟ್ ಇಟ್ಕೊಳ್ಳಿ. ಇದು ಮಾರ್ಕೆಟು ಫ್ಲ್ಯಾಟಿಶ್ ಓಪನ್ ಆದಾಗ. ಸೊ ಅದೇ ರೀತಿ ನಮ್ಮ ಮಾರ್ಕೆಟು ನಮಗೆ ಫ್ಲ್ಯಾಟಿಶ್ ಓಪನ್ ಆಗಿ ಕಾಲ್ ಸೈಡ್ ಹೋಗ್ಬೇಕಾದ್ರೆ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, 5ರಿಂದ 10 ಪಾಯಿಂಟ್ಗೆ ಏನಾದಾದರೆ ನೋಡಿ ಈ ಝೋನ್ ಬ್ರೇಕ್ಔಟ್ ಮಾಡುತ್ತಾ ಫಸ್ಟ್ ಕ್ಯಾಂಡ್ಲು ರಿಟ್ರೇಸ್ಮೆಂಟ್ ಬರ್ತಾನೆ, ಇಲ್ಲ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡ್ಲು ಬ್ರೇಕ್ಔಟ್ ಮಾಡ್ತಾನೆ. ಆ ಬ್ರೇಕ್ಔಟ್ ಮಾಡಿದಾಗ ಇಲ್ಲಿಂದ ನೀವು ಇಲ್ಲಿವರೆಗೆ ಇದೇನು ಎರಡನೇ ರೆಸಿಸ್ಟೆನ್ಸ್ ಮೇಜರ್ ರೆಸಿಸ್ಟೆನ್ಸ್ ಲೈನ್ ಕಾಣ್ತಿದೆ ಅಲ್ಲಿಗಂಟ ಟಾರ್ಗೆಟ್ ಮಾಡ್ಕೊಳ್ಳಿ. ಸೊ ಅದನ್ನು ಬ್ರೇಕ್ಔಟ್ ಮಾಡ್ತು ಅಂದರೆ ನೀವು ಕಂಪ್ಲೀಟಾಗಿ ಈ ಬ್ಲೂ ಕಲರು ನೆಕ್ಸ್ಟು ನೆಕ್ಸ್ಟು ರೆಡ್ ಕಲರು ನಿಮ್ಮ ಫಸ್ಟು ಸೆಕೆಂಡು ಥರ್ಡ್ ಟಾರ್ಗೆಟ್ ಅಂತ ಆಗುತ್ತೆ. ಸೊ ಇದು ಇಷ್ಟು ಸ್ಕ್ಯಾಲ್ಪರ್ಗೆ ನಾನು ಹೇಳ್ತಾ ಇರೋದು. ಸೊ ಯಾರೆಲ್ಲ ಲಾಂಗ್ ಟರ್ಮ್ ನಾನು ಹೋಲ್ಡ್ ಮಾಡ್ತೀನಿ ಅನ್ನೋರಿಗೆ ನೀವು ಕಂಪ್ಲೀಟಾಗಿ ಒಂದು ತಿಳ್ಕೊಳ್ಳಿ, ನಾಳೆ ಮಾರ್ಕೆಟು ಡಿ.ಕೆ ಪ್ರಾಬ್ಲಮ್ ಆಗೋ ಚಾನ್ಸಸ್ಸು ತುಂಬ ಇದೆ. ಯಾಕೆ ಅಂದರೆ ಮಂತ್ಲಿ ಫಸ್ಟು ಮತ್ತು ವೀಕ್ಲಿ ಎಕ್ಸ್ಪೈರಿ ಮಂಡೇ ಇದೆ. ಸೊ ಅದ್ರ ದೇಶದಿಂದ ಇದು ನಮಗೆ ಮಂಡೇ ಒಂದು ಮೂಮೆಂಟ್ ಕೊಡೋ ಚಾನ್ಸಸ್ ಇದೆ ಕಂಪ್ಯಾರಿಟಿವ್ಲು ನಾಳೆ ಕೊಡೋ ಮೂಮೆಂಟ್ಗಿಂತ. ಸೊ ನಾಳೆ ನೀವೇನು ಪ್ಲ್ಯಾನ್ ಮಾಡಬೇಕು ಅಂದರೆ ನೀವು ಎರಡು ಸೈಡು ಪ್ಲ್ಯಾನ್ ಮಾಡ್ಬೋದು. ಎರಡು ಸೈಡ್ ಹೆಂಗೆ ಪ್ಲ್ಯಾನ್ ಮಾಡೋದು, ಒಂದು ಮಾರ್ಕೆಟು ಹೈಯರ್ ಲೋ ಮಾಡ್ಕೊಂಡು ಇಲ್ಲಿಗೆ ಬರ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಸ್ವಿಂಗ್ಸ್ನ ಕ್ರಿಯೇಟ್ ಮಾಡಿ, ಈ ಸ್ವಿಂಗ್ಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ಈ ಸ್ವಿಂಗ್ ಬ್ರೇಕೌಟಲ್ಲಿ ನೀವು ಇಲ್ಲಿಂದ ಇಲ್ಲಿವರೆಗೆ ಒಂದು ಕಾಲು ಹೋಗ್ಬೋದು. ಸೊ ಮತ್ತೆ ಇಲ್ಲೇನಾದ್ರು ಬ್ರೇಕೌಟ್ ಕೊಡ್ತು ಕೆಳಗಡೆ ಅಂದರೆ ನೀವು ಈಸಿಯಾಗಿ ಇಲ್ಲಿಂದ ಇಲ್ಲಿವರೆಗೆ ಒಂದು ಪುಟ್ಟು ಟ್ರೇಡ್ನ ಈಸಿಯಾಗಿ ಪ್ಲ್ಯಾನ್ ಮಾಡ್ಬೋದು. ನೋಡಿ GDP ಡಾಟಾ ಎಲ್ಲ ಚೆನ್ನಾಗೇ ಇದೆ, ಬಟ್ ಮಾರ್ಕೆಟ್ ಏನಕ್ಕೆ ಬೀಳ್ತಿದೆ, ಏನಕ್ಕೆ ಅಂದರೆ FIS ಬುಕ್ಕಿಂಗ್ ಬಂದಿದೆ ಮತ್ತು ಇನ್ನೂ ಹಲವಾರು ಆಘಾತಕಾರಿ ಡಾಟಾಗಳು ಬಿಡುಗಡೆಯಾಗಿದೆ. ಸೊ ಅದರದ್ದು ವಿಡಿಯೋ ಮಾಡಬೇಕು, ನನಗೆ ಸ್ವಲ್ಪ ಪರ್ಸ್ನಲಿ ಹುಷಾರಿಲ್ಲ, ಸೊ ಅದಕ್ಕೋಸ್ಕರ ಮಾಡೋಕ್ಕಾಗ್ತಿಲ್ಲ. ಸೊ ಇದ್ಮೇಲೆ ಅದನ್ನು ನೆಕ್ಸ್ಟು ಪ್ರಿಡಿಕ್ಷನ್ ವಿಡಿಯೋ ಅಲ್ದೇ ಅದನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಅದೇ ರೀತಿ ಇದೇನಾದ್ರು ಮಾರ್ಕೆಟ್ ಬ್ರೇಕೌಟ್ ಕೊಟ್ಟು ಇಲ್ಲೇನು ಟ್ರೇಡೇ ಮಾಡಬೇಡಿ. ಏನಕ್ಕೆ ಅಂದರೆ ಮಾರ್ಕೆಟು ಹಿಂಗೆ ಒಂದೊಂದು ಕಡ್ಡಿ ಫುಲ್ಲು ಹಿಂಗೆ ದೊಡ್ಡದಾಗಿ ಈ ಥರ ಕಡ್ಡಿ ಬಿಟ್ಟಾಗ ನಿಮ್ಮದು ಕಂಪ್ಲೀಟು ಡಿ.ಕೆ ಆಗುತ್ತೆ. ಸೊ ಕಂಪ್ಲೀಟ್ ಡಿ.ಕೆ ಆದಾಗ ನೀವು ತೊಗೊಂಡಿರುವಂಥ ಟ್ರೇಡು ಯಾವುದೇ ಕಾರಣಕ್ಕೂ ನಿಮ್ಮ ಇಲ್ಲಿ ಪ್ರೀಮಿಯಮ್ ಚಾರ್ಟ್ ಹೋಗ್ತಿರುತ್ತೆ, ನಿಮ್ಮ ಸ್ಟ್ರೈಕ್ ಪ್ರೈಸ್ ಮಾತ್ರ ಹೋಗ್ತಿರಲ್ಲ. ಸೊ ಅದಕ್ಕೆ ನೀವು ನಾಳೆ ಏನು ಮಾಡಬೇಕು ಅಂದರೆ ನೀವು ಇನ್ ದ ಮನಿಲಿ ಅಷ್ಟೇ ಟ್ರೇಡ್ ಮಾಡಿ. ದಯವಿಟ್ಟು ಯಾರು ಔಟ್ ಆಫ್ ದ ಮನಿ ಕಡಿಮೆ ದುಡ್ಡು ಸಿಗ್ತೈತೆ ಅಂತ ಹೋಗ್ಬೇಡಿ. ಸೊ ಕೇಳಿದಿರ ಎಲ್ಲ ಇನ್ ದ ಮನಿ ಅಂದ್ರೇನು, ಔಟ್ ಆಫ್ ದಿ ಮನಿ ಅಂದ್ರೇನು, ಔಟ್ ದಿ ಮನಿ ಅಂದ್ರೇನು ಅಂತ. ಸೊ ಅದನ್ನು ನಾನು ವೀಡಿಯೋ ಮಾಡಿಕೊಡ್ತೀನಿ ನಾಳೆ ಅಷ್ಟರಲ್ಲಿ. ಸೊ ನೀಟಾಗಿ ಕಲ್ತ್ಕೊಳ್ಳಿ. ಸೊ ಮಾರ್ಕೆಟ್ ಇಲ್ಲಿ ಗಂಟ ಬಂದಾದಮೇಲೆ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ, ಏನು ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಮತ್ತು ಅಲ್ಲಿಂದ ಕರೆಕ್ಷನ್ ಬಂದು ನೀವೇನು ಮಾಡ್ತೀರಾ ಅಂದರೆ ಮಾರ್ಕೆಟ್ ಏನಾದರೂ ನಾಳೆ ನೋಡಿ ಮಾರ್ಕೆಟು ಇಲ್ಲಿಂದ ಮತ್ತೆ ನೋಡಿ ಇಲ್ಲಿ ಗಂಟ ನೋಡಿ ಒಂದು ನಮ್ಮದು ರೆಸಿಸ್ಟೆನ್ಸ್ ಹೋಗಿದೆ. ಸೊ ಅದು ಹಾಕ್ಕೊಡ್ತೀನಿ, ಒಂದೇ ನಿಮಿಷ. ಇಲ್ಲಿವರೆಗೆ ಬರುತ್ತೆ ಮತ್ತು ಇಲ್ಲಿಂದ ಕರೆಕ್ಷನ್ ಬರಬೇಕಾದ್ರೆ ನೀವು ಇಲ್ಲಿವರೆಗೆ ಪುಟ್ನ ಪ್ಲ್ಯಾನ್ ಮಾಡಿ. ಸೊ ಇಲ್ಲ ಅಂದರೆ ನೀವು ಈ ಮಿಡಲಲ್ಲಿ 5ರಿಂದ 10 ಪಾಯಿಂಟು ಅದುವೇ ಇನ್ ದ ಮನಿಲಿ ಟ್ರೇಡ್ ಮಾಡಿ ಬೇಗ ಎಕ್ಸಿಟ್ ಆಗ್ತೀನಿ ಅಂದರೆ ಮಾತ್ರ ನೀವು ನಾನು ಸ್ಕ್ಯಾಲ್ಪರ್ ರೀತಿ ಹೇಳೋದ್ನಲ್ಲ ಅದನ್ನು ಫಾಲೋ ಅಪ್ ಮಾಡಿ. ಸೊ ಯಾರೆಲ್ಲ ಕನ್ಫರ್ಮ್ ಎಂಟ್ರಿ, ಕನ್ಫರ್ಮ್ ಕರೆಕ್ಷನ್, ಕನ್ಫರ್ಮ್ ರಿಟ್ರೇಸ್ಮೆಂಟ್ ಝೋನ್ ಅಂತ ಅನ್ಕೋತೀರಿ, ಸೊ ಅವರೆಲ್ಲ ಇವಾಗ ಹೇಳಿದ್ನಲ್ಲ ಇದನ್ನು ಫಾಲೋ ಮಾಡಿ. ಸೊ ಇಷ್ಟು ಒಂದು ನೋಡಿ ಇದು ಸೆನ್ಸೆಕ್ಸು. ನಾನು ಆಗಲೇ ಹೇಳ್ದಂಗೆ ನಿಮಗೆ ನಾನೇನಂತ ಹೇಳಿದ್ದೀನಿ, ನಮ್ಮದು ಏನು ಬ್ಲೂ ಕಲರ್ ಲೈನ್ ಇದೆ ಅದು ನಮ್ಮದು ಮೈನರ್ ಸಪೋರ್ಟು ಮತ್ತು ಮೈನರ್ ರೆಸಿಸ್ಟೆನ್ಸ್, ಮತ್ತು ನಮ್ಮದು ಏನೆಲ್ಲ ರೆಡ್ ಕಲರ್ ಝೋನ್ ಇದೆ ಅದೆಲ್ಲ ಮೇಜರು ಮತ್ತು ಮೈನರ್ ರೆಸಿಸ್ಟೆನ್ಸು. ಸೊ ಈಗ ನೀವು ನಾಳೆ ಏನು ಮಾಡಬೇಕು, ಒಂದು ಸೆನ್ಸೆಕ್ಸಲ್ಲಿ ಈಸಿ ಟ್ರೇಡ್ ಇದೆ. ಆ ಈಸಿ ಟ್ರೇಡ್ ಏನಪ್ಪ ಅಂದರೆ ನಾಳೆ ನೀವು ವೆಯ್ಟ್ ಮಾಡಿ ನೋಡಿ ಈ ಮಿಡಲ್ ಝೋನಲ್ಲಿ. ಸೊ ಈ ಮಿಡಲ್ ಝೋನ್ ಅಂದರೆ ಇಲ್ಲಿಂದ ಇಲ್ಲಿ ಟ್ರೇಡೇ ಮಾಡೋಕ್ಕೆ ಹೋಗಬೇಡಿ, ಟ್ರೇಡ್ ಮಾಡಿದ್ರೆ ಒಡ್ಸ್ಕೊತೀರ. ಸೊ ಈ ಝೋನ್ನ ಬ್ರೇಕೌಟ್ ಮಾಡಿ
ಫಸ್ಟ್ ಕ್ಯಾಂಡ್ಲು ಈ ಝೋನ್ ಬ್ರೇಕೌಟ್ ಮಾಡಿ, ಈ ಝೋನ್ ಬ್ರೇಕೌಟ್ ಇದರಲ್ಲಿ ರಿಟ್ರೇಸ್ಮೆಂಟ್ ಹೋಗಿ, ಆ ಫಸ್ಟ್ ಕ್ಯಾಂಡ್ಲು ರಿಟ್ರೇಸ್ಮೆಂಟ್ ಬ್ರೇಕೌಟಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಒಂದು ಈ ಬ್ಲೂ ಕಲರ್ ಲೈನ್ಗೆ ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ. ಆಮೇಲೆ ಇಲ್ಲ ಆದಮೇಲೆ ಸ್ವಲ್ಪ ಮಾರ್ಕೆಟು ಟೈಮ್ ಪಾಸ್ ಮಾಡೇ ಮಾಡ್ತಾನೆ. ಸೊ ಆ ಟೈಮ್ ಪಾಸ್ ಮಾಡಾದಮೇಲೆ ಒಂದೇ ಸತಿ ಮಾರ್ಕೆಟು ರ್ಯಾಲಿ ಆಗಲ್ಲ, ಅದೇ ರೀತಿ ಒಂದೇ ಸತಿ ಮಾರ್ಕೆಟು ರಿಕವರು ಆಗಲ್ಲ. ಸೊ ನೀವೇನು ಮಾಡಬೇಕು, ಈ ಝೋನಿಗೆ ಬಂದ ತಕ್ಷಣ ಸ್ವಲ್ಪ ಹಿಂಗೆ ಟೈಮ್ ಪಾಸ್ ಮಾಡ್ತಾನೆ, ಮೇಕೋದು ಬೈಯರ್ಸ್ ಕರ್ಕೊಬರೋದು, ಸೆಲ್ಲರ್ಸ್ನ ಸಿಗಾಕ್ಸೋದು, ಲಿಕ್ವಿಡಿಟಿ ಕ್ರಿಯೇಟ್ ಮಾಡೋದು, ಲಿಕ್ವಿಡಿಟಿ ಅಂಟ್ ಮಾಡೋದು. ಲಿಕ್ವಿಡಿಟಿ ಅಂದರೆ ಏನೂ ಇಲ್ಲ, ಯಾರೆಲ್ಲ ಸ್ಟಾಪ್ ಲಾಸ್ ಇಟ್ಟಿರ್ತೀರಿ ಆ ಸ್ಟಾಪ್ ಲಾಸ್ನ ಅಂಟ್ ಮಾಡ್ಕೊಂಬರೋದೇ ಲಿಕ್ವಿಡಿಟಿ. ಸೊ ಇದನ್ನು ಬ್ರೇಕೌಟ್ ಮಾಡಿದ್ಮೇಲೆ ನೀವು ಇಲ್ಲಿಂದ ಇಲ್ಲಿವರೆಗೆ ಒಂದು ಈಸಿ ಟ್ರೇಡ್ ತೊಗೊಳ್ಳಿ. ಸೊ ಅದೇ ಥರ ಮತ್ತೆ ಇಲ್ಲಿ ಮಾರ್ಕೆಟು ಸ್ವಲ್ಪ ಟೈಮ್ ಪಾಸ್ ಮಾಡಿ, ಕರೆಕ್ಷನ್ ಮಾಡಿ, ಸ್ವಿಂಗ್ಸ್ನ ಕ್ರಿಯೇಟ್ ಮಾಡಿ, ಮತ್ತು ಈ ಸ್ವಿಂಗ್ ಬ್ರೇಕೌಟಲ್ಲಿ ಮತ್ತೆ ವಾಪಸ್ ಇಲ್ಲಿ ಬರೋವರೆಗೆ ಒಂದು ಕಾಲ್ ಸೈಡ್ನ ಪ್ಲ್ಯಾನ್ ಮಾಡಿ. ಸೊ ಇಷ್ಟು ನಿಫ್ಟಿ ಪುಟ್ ಸೈಡ್ ಇದ್ದಾಗ ನಾವೇನು ಮಾಡಬೇಕು ಅಂತ ನೋಡೋದು. ಸೊ ಅದೇ ರೀತಿ ನಿಫ್ಟಿ ಇಲ್ಲಿ ಕಾಲ್ ಸೈಡ್ ಹೋಗ್ಬೇಕಾದ್ರೆ ಈ ಫಸ್ಟ್ ಕ್ಯಾಂಡ್ಲು ಇಲ್ಲಿ ಬ್ರೇಕೌಟ್ ಮಾಡೋ ಗಂಟನೂ ವೆಯ್ಟ್ ಮಾಡಿ, ಮತ್ತು ಬ್ರೇಕೌಟ್ ಆಗಿ ರಿಟ್ರೇಸ್ಮೆಂಟ್ ಬರೋ ಗಂಟ ಕಾಯಿರಿ. ರಿಟ್ರೇಸ್ಮೆಂಟ್ ಬಂದಾದಮೇಲೆ ಇಲ್ಲಿವರೆಗೆ ಫಸ್ಟ್ ಟಾರ್ಗೆಟು, ಮತ್ತು ಈ ನಮ್ಮ ರೆಡ್ ಝೋನ್ಗೆ ಸೆಕೆಂಡ್ ಟಾರ್ಗೆಟು ಅಂತ ಇಟ್ಕೊಳ್ಳಿ. ಸೊ ಒಂದು ಸತಿ ರ್ಯಾಲಿ ಆದಮೇಲೆ ಸ್ವಲ್ಪ ಎಲ್ಲ ಪ್ರಾಫಿಟ್ ಬುಕ್ ಬಂದಾದಮೇಲೆ ಇಲ್ಲಿ ಹಿಂಗೆ ಕ್ರಿಯೇಟ್ ಮಾಡಿ ಫೇಕ್ ಬ್ರೇಕೌಟ್ ಕೊಡೋ ಚಾನ್ಸಸ್ಸು ತುಂಬಾ ಸಿಕ್ಕಾಪಟ್ಟೆ ಇದೆ, ಅದನ್ನು ವೆಯ್ಟ್ ಮಾಡಿ. ಆಮೇಲೆ ಥರ್ಸ್ಡೇ ಸೆನ್ಸೆಕ್ಸ್ ಎಕ್ಸ್ಪಿರಿ ಐತೆ. ಸೊ ನೋಡ್ಕೊಂಡು ಪ್ಲ್ಯಾನ್ ಮಾಡಿ. ಡಿ ಕೆ ಇಶ್ಯೂ ತುಂಬ ಇದೆ, ಏಕೆಂದರೆ ಇಲ್ಲಿ ಪ್ರೀಮಿಯಮ್ ಚಾರ್ಟ್ಗೆ ಏನಂತೀವಿ, ಇನ್ವೆಂಟ್ರಿ ವಾಲ್ಯೂಮ್ ಮತ್ತು ಟೈಮ್ ವಾಲ್ಯೂಮ್ ಅವೆರಡನ್ನೂ ಸೇರಿಸಿದ್ರೆ ನಾವು ಪ್ರೀಮಿಯಮ್ ಚಾರ್ಟ್ ಅಂತ ಹೇಳ್ತೀವಿ. ಸೊ ಇನ್ವೆಂಟ್ರಿ ವಾಲ್ಯೂಮ್ ಅಂದರೆ ಹಿಂದಿ ಮನಿಲೆಲ್ಲ ಬರ್ತವೆ, ಅದೇನಾಗುತ್ತೆ ಕಂಪ್ಲೀಟಾಗಿ ಮಾರ್ಕೆಟು ಪ್ರೀಮಿಯಮ್ ಚಾರ್ಟ್ ಏನೋಗುತ್ತೆ ಅದು ₹1 ಹೋದರೆ ಪ್ರೀಮಿಯಮ್ ಚಾರ್ಟು ಇದು 0.9 ಪೈಸೆ ಅಂದರೆ 90 ಪೈಸೆ ಬರ್ತಾ ಇರುತ್ತೆ. ಬಟ್ ಇನ್ನು ಟೈಮ್ ವ್ಯಾಲ್ಯೂಮಲ್ಲಿ ಟೈಮ್ ಕಿಲ್ ಆದಂಗೆ ವಾಲ್ಯೂಮ್ ಸುಧಾ ಕಿಲ್ ಆಗ್ತಾ ಹೋಗ್ತಿರುತ್ತೆ. ಸೊ ಅದಕ್ಕೋಸ್ಕರ ನಾಳೆ ಇನ್ ದ ಮನಿಲಿ ಪ್ಲ್ಯಾನ್ ಮಾಡಿ. ಸೊ ಇಷ್ಟು ಬಂದಾದಮೇಲೆ ಇಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿ, ಮತ್ತೆ ರಿಟ್ರೇಸ್ಮೆಂಟ್ ಕರೆಕ್ಷನ್ ತೊಗೊಂಡ್ಮೇಲೆ ನೀವು ಇಲ್ಲಿಂದ ಇಲ್ಲಿವರೆಗೆ ಮತ್ತೆ ಪುಟ್ ಸೈಡ್ನ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲಿಂದ ಕರೆಕ್ಷನ್ನು, ಮತ್ತು ಇಲ್ಲಿಂದ ಕರೆಕ್ಷನ್, ಮತ್ತು ಇಲ್ಲಿ ಏನು ಶಾರ್ಟಾಗಿ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಅದೇ ರೀತಿ ಇವಾಗ ಬ್ಯಾಂಕ್ ನಿಫ್ಟಿ ಏನು ಮಾಡಬೇಕು ನೋಡಿ, ಇದು ನಮ್ಮ ಬ್ಯಾಂಕ್ ನಿಫ್ಟಿ ಚಾರ್ಟು, ಇದೇನೈತೆ ಇದು ನಮ್ಮ ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ಒಂದು ಈಸಿ ಟ್ರೇಡ್ ಇದೆ. ಸೊ ಆ ಈಸಿ ಟ್ರೇಡ್ ಹೆಂಗೆ ಮಾಡಬೇಕು ನೋಡಿ. ಫಸ್ಟು ನಾನು ಒಂದು ಹಾರಿಜೆಂಟಲ್ ರೇ ಹಾಕ್ಕೊಡ್ತೀನಿ, ನೋಡ್ಕೊಳ್ಳಿ. ಸೊ ಇದು ನಮ್ಮದೊಂದು ಹಾರಿಜೆಂಟಲ್ ರೇ. ಈಗ ಇಲ್ಲಿ ನಾನು ಮೇಲೆ ಯಾವುದೇ ಕಾರಣಕ್ಕೂ ಟ್ರೇಡ್ಗೆ ಪ್ಲ್ಯಾನ್ ಮಾಡೋದೇ ಇಲ್ಲ, ಕಾಲ್ ಸೈಡ್ ನಾನು ಪ್ಲ್ಯಾನಿಂಗ್ ಹೋಗೋದೇ ಇಲ್ಲ. ಸೊ ನೀವೇನು ಮಾಡಬೇಕು ಅಂದರೆ ನಾಳೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಏನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ, ಒಂದು ನಮ್ಮ ಮಾರ್ಕೆಟ್ ಏನಾದರೂ ಪುಟ್ ಸೈಡ್ ಓಪನ್ ಆಗಿ ಇಲ್ಲಿ ಪುಟ್ ಸೈಡ್ ಓಪನ್ ಆಗಿ ಇಲ್ಲಿ ಫಸ್ಟ್ ಕ್ಯಾಂಡ್ಲು ರಿಟ್ರೇಸ್ಮೆಂಟ್ ಝೋನಲ್ಲಿ, ಏನಕ್ಕೆ ನಾನು ಯಾವಾಗಲೂ ರಿಟ್ರೇಸ್ಮೆಂಟ್ ಝೋನ್ ಹೇಳ್ತೀನಿ ಅಂದರೆ, ಸೊ ರಿಟ್ರೇಸ್ಮೆಂಟ್ ಝೋನು ನಮಗೆ ಕನ್ಫರ್ಮೇಷನ್ ಝೋನು, ಅಲ್ಲಿ ಯಾವುದೇ ನಾವು ಮೋಸಕ್ಕೆ ಒಳಗಾಗೋದಿಲ್ಲ, ಫೇಕ್ ಬ್ರೇಕೌಟ್ಗೆ ಒಳಗಾಗೋದಿಲ್ಲ. ಸೊ ಅದಕ್ಕೋಸ್ಕರ ರಿಟ್ರೇಸ್ಮೆಂಟ್ ಝೋನ ಕಾಯಿರಿ. ಈ ರಿಟ್ರೇಸ್ಮೆಂಟ್ ಝೋನಲ್ಲಿ ಈ ಬ್ರೇಕೌಟ್ ಆದಮೇಲೆ ಇಲ್ಲಿಂದ ಇಲ್ಲಿ ಫಸ್ಟ್ ಟಾರ್ಗೆಟು, ಇಲ್ಲಿ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಬಿಹೇವಿಯರ್, ಮತ್ತು ಇಲ್ಲಿಂದ ಮತ್ತು ಇದೇ ಲೈನಿಂದ ಇಲ್ಲಿವರೆಗೆ ಸೆಕೆಂಡ್ ಟಾರ್ಗೆಟು, ಮತ್ತಿಲ್ಲಿ ಕರೆಕ್ಷನ್ ಬಂದು ಮಾರ್ಕೆಟು ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಕರೆಕ್ಷನ್ ಬಂದಾದಮೇಲೆ ಇಲ್ಲಿಂದ ಇಲ್ಲಿವರೆಗೆ ಒಂದು ಕಾಲ್ ಸೈಡ್ ಪ್ಲ್ಯಾನ್ ಮಾಡಿ. ಸೊ ಅದೇ ರೀತಿ ಇಲ್ಲಿ ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ಇದೆ ನೋಡಿ, ಇದು ಚೇಂಜ್ ಆಗುತ್ತೆ, ಅದನ್ನು ಹಾಕ್ಕೊಡ್ತೀನಿ ನಾನು ನೋಡಿ. ರೆಸಿಸ್ಟೆನ್ಸು ಚೇಂಜ್ ಮಾಡ್ಕೊಳ್ಳಿ, ನ್ಯೂಲಿ ಕ್ರಿಯೇಟ್ ಮಾಡಿರೋ ಒಂದು ರೆಸಿಸ್ಟೆನ್ಸು. ಸೊ ಇಲ್ಲಿಗೆ ನಮ್ಮ ಏನಾದ್ರು ಬ್ಯಾಂಕ್ ನಿಫ್ಟಿ ಏನಾದರೂ ಬಂದೆ ಇಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಫೇಕ್ ಬ್ರೇಕೌಟ್ ಕೊಡೋ ಚಾನ್ಸಸ್ಸು 200% ಜಾಸ್ತಿ ಇದೆ. ಸೊ ಇಲ್ಲಿ ಯಾರೂ ಟ್ರೇಡಿಗೆ ಪ್ಲ್ಯಾನ್ ಮಾಡಬೇಡಿ. ಇಫ್ ಇನ್ ಕೇಸ್ ನೀವು ಟ್ರೇಡಿಗೆ ಪ್ಲ್ಯಾನ್ ಮಾಡ್ತೀನಿ ಅಂದರೆ ಫಿಬಿನಾಚಿ ರಿಟ್ರೇಸ್ಮೆಂಟ್ ಹಾಕ್ಕೊಳ್ಳಿ ಟೂಲ್ನ. ಆ ರಿಟ್ರೇಸ್ಮೆಂಟ್ ಟೂಲಲ್ಲಿ ನಮಗೆ ಬೈಯಿಂಗ್ ಎಲ್ಲಿ ಬರುತ್ತೆ, ಟಾರ್ಗೆಟ್ ಎಲ್ಲಿ ಬರುತ್ತೆ ಅಂತ ತೋರಿಸುತ್ತೆ. ಸೊ ಅದರಲ್ಲಿ ಡಿಪೆಂಡ್ಸ್ ಆನ್ ಅದ್ರ ಮೇಲೆ ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡಿ. ಸೊ ಇಲ್ಲಿಂದ ಕರೆಕ್ಷನ್ ಬಂದಮೇಲೆ ನಾನು ಈಸಿಯಾಗಿ ಇಲ್ಲಿಂದ ಒಂದು ಪುಟ್ ಸೈಡ್ನ ಪ್ಲ್ಯಾನ್ ಮಾಡ್ತೀನಿ. ಇದು ವಿಡಿಯೋ ಪ್ಯೂರ್ಲಿ ಎಜುಕೇಷನ್ ಇದೆ, ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಇಲ್ಲ. ಸೊ ನಿಮ್ಗೆ ಯಾರಿಗಾದ್ರೂ ಬೈ ಆ್ಯಂಡ್ ಸೆಲ್ ಮಾಡಬೇಕು ಅಂದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಟ್ರೇಡ್ ಕಿಂಗ್ ಕನ್ನಡಿಗ. ಜೈ ಹಿಂದ್, ಜೈ ಕರ್ನಾಟಕ.